ನಮಸ್ಕಾರ ವೀಕ್ಷಕರೇ. ಸಾಮಾನ್ಯವಾಗಿ ಕೆಲವೊಂದು ಜನರಲ್ಲಿ ಗೊಂದಲ ಇರುತ್ತೆ. ಒಂದು ಕೋರ್ಟಲ್ಲಿ ಕೇಸನ್ನು ಹಾಕ್ಕೊಂಡಿರ್ತಾರೆ. ಅದು ಸಿವಿಲ್ ಕೇಸ್ ಆಗಿರ್ಬೋದು, ಕ್ರಿಮಿನಲ್ ಕೇಸ್ ಆಗಿರ್ಬೋದು, ಮ್ಯಾಟ್ರಿಮೋನಿ ಕೇಸ್ಗಳಾಗಿರ್ಬೋದು, ಅಥವಾ ಯಾವುದೇ ಒಂದು ಅಡಾಪ್ಷನಿಗೆ ಸಂಬಂಧಪಟ್ಟ ಕೇಸ್ಗಳೇ ಆಗಿರ್ಬೋದು, ಚೆಕ್ ಬೌನ್ಸ್ ಕೇಸ್ಗಳೇ ಆಗಿರ್ಬೋದು. ಯಾವುದಾದ್ರೂ ಒಂದು ಕೇಸನ್ನು ನಾವು ಕೋರ್ಟಿಗೆ ಹಾಕಿದಾಗ ಆ ಕೋರ್ಟಲ್ಲಿ ಯಾವಾಗೆಲ್ಲ ಕಾಲ್ ಮಾಡ್ತಾರೆ, ಅಂದರೆ ನಮ್ಮ ಕೇಸು ಯಾವಾಗೆಲ್ಲ ಕೋರ್ಟಿನ ನ್ಯಾಯಾಧೀಶರ ಮುಂದೆ ಬರುತ್ತೆ ಅಂತ ಸಮಯದಲ್ಲೆಲ್ಲ ನಾವು ಅಲ್ಲಿಗೆ ಹೋಗ್ಬೇಕಾ? ನಾವು ಪ್ರತಿ ಸರಿ ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ. ಯಾಕೆಂದರೆ ವರ್ಕಿಂಗ್ ಡೇಸಲ್ಲೇ ಒಂದು ಕಲಾಪಗಳು ನಡೆಯೋದ್ರಿಂದ ನಾವು ಪ್ರತಿ ಸರಿನೂ ರಜಾ ಹಾಕಿ ಅಲ್ಲಿ ಹೋಗ್ಲಿಕ್ಕಾಗಲ್ಲ, ಅಥವಾ ನಾವು ತುಂಬ ದೂರದಲ್ಲಿರೋದ್ರಿಂದ ಹೋಗೋದಕ್ಕಾಗಲ್ಲ, ಅಥವಾ ನಾವು ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು, ಬೇರೆ ಏನೇ ರೀತಿ ಸಮಸ್ಯೆಯಿಂದ ಕೋರ್ಟಿಗೆ ಹೋಗೋಕ್ಕಾಗಲ್ಲ. ಹಾಗಾದರೆ ನಮ್ಮ ಕೇಸ್ ನಡೆಯಲ್ವಾ? ನಮ್ಮ ಕೇಸ್ ನಿಂತೋಗುತ್ತಾ? ನಾವು ಪ್ರತಿ ಸಲಿನೂ ಹಿಯರಿಂಗ್ಸ್ಗೆ ಹೋಗಲೇಬೇಕಂತ ತುಂಬ ಜನರಲ್ಲಿ ಗೊಂದಲ ಇರುತ್ತೆ. ನಾವು ಮೊದಲನೇದಾಗಿ ತಿಳ್ಕೊಬೇಕಾಗಿರೋದು, ನೀವು ಯಾವುದೇ ಒಂದು ಕೇಸನ್ನು ಹಾಕಿದಾಗ ನೀವು ಅಲ್ಲಿ ಒಬ್ಬರು ವಕೀಲರನ್ನು ನೇಮಿಸಿರ್ತೀರ. ಯಾವ ಕಾರಣಕ್ಕೆ ಅಂದರೆ ನಿಮಗೆ ಅದರಲ್ಲಿ ಏನೂ ಕೂಡ ಗೊತ್ತಿರೋದಿಲ್ಲ, ಅದರ ಕೋರ್ಟಿನ ವ್ಯವಹಾರಗಳ ಬಗ್ಗೆ ಗೊತ್ತಿರೋದಿಲ್ಲ, ಕೋರ್ಟಲ್ಲಿ ಹೋಗಿ ನೀವೇನು ಮಾಡಲಿಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ನಿಮ್ಮನ್ನು ಪ್ರತಿನಿಧಿಸೋದಕ್ಕೆ ಅಂತಲೇ ವಕೀಲರನ್ನು ನೇಮಿಸ್ಕೊಂಡಿರ್ತೀರ. ಅಂಥ ಸಂದರ್ಭದಲ್ಲಿ ನೀವು ಪ್ರತಿ ಸರಿನೂ ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ವಕಾಲತ್ತನ್ನು ಹಾಕ್ಸಿರ್ತೀರ ವಕೀಲರ ಮುಖಾಂತರ. ವಕಾಲತ್ಗೆ ಸಹಿ ಮಾಡಿಕೊಟ್ಟ ನಂತರ ಅವರೇ ಒಂದು ಕೇಸನ್ನು ಫೈಲ್ ಮಾಡ್ತಾರೆ. ಯಾವಾಗ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇರ್ತಾರೆ. ನಿಮ್ಮ ಮುಖ್ಯ ಕರ್ತವ್ಯ ಏನು ಅಂದರೆ, ಆ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳಿರುತ್ತೆ, ನಿಮ್ಗೆ ಏನೆಲ್ಲ ಇನ್ಫಾರ್ಮೇಷನ್ ಗೊತ್ತಿರುತ್ತೆ, ಸಂಪೂರ್ಣ ಸತ್ಯವನ್ನೇ ವಕೀಲರ ಬಳಿ ಹೇಳೋದು ತುಂಬ ಮುಖ್ಯ ಆಗುತ್ತೆ. ಅವ್ರಿಗೂ ನಿಮಗೂ ಇರೋವಂಥ ಒಂದು ವ್ಯವಹಾರ ಏನಿರುತ್ತೆ ಫೀಸ್ ವಿಚಾರದಲ್ಲಿ, ಅದನ್ನು ಕ್ಲಿಯರಾಗಿ ಮಾತಾಡಿಕೊಂಡು ಯಾವ ರೀತಿ ಕೊಡ್ತೀರಾ, ಯಾವ ರೀತಿ ಸೆಟಲ್ ಮಾಡ್ತೀರಾ ಅನ್ನೋದನ್ನೆಲ್ಲ ಮಾತಾಡ್ಕೊಳ್ಳೋದ್ರ ಮುಖಾಂತರ ಮುಕ್ತವಾಗಿರೋದ್ರಿಂದ ಇನ್ನೂ ಕೂಡ ಬೇಗ ನಿಮ್ಮ ಕೆಲಸಗಳು ಆಗುತ್ತೆ. ಯಾಕೆಂದರೆ ಎಷ್ಟೋ ಕೇಸ್ಗಳು ಹಿನ್ನಡೆ ಆಗೋದೇ ಈ ಫೀಸ್ ವಿಚಾರದಿಂದ. ಫೀಸಲ್ಲಿ ಆಗೋ ಗೊಂದಲಗಳಿಂದ ಎಷ್ಟೋ ಕೇಸ್ಗಳು ಮುಂದೆನೇ ಹೋಗೋದಿಲ್ಲ. ಇದನ್ನೆಲ್ಲ ನೀವು ಮುಂಚೆನೇ ಮಾತಾಡಿಕೊಂಡು ಕ್ಲಿಯರ್ ಆಗಿಬಿಡೋದು ತುಂಬ ಒಳ್ಳೆಯದು. ಅದೇ ರೀತಿ ನಿಮಗೆ ನೆಕ್ಸ್ಟ್ ಕೇಸ್ ಡೇಟಲ್ಲಿ ಏನಿರುತ್ತೆ, ಆ ಕೇಸಲ್ಲಿ ಏನಾಗಿದೆ ಅನ್ನೋದನ್ನು ಪ್ರತಿಯೊಂದು ಕೂಡ ನೀವು ಫಾಲೋ ಅಪ್ ಮಾಡಬೇಕು ವಕೀಲರ ಜೊತೆಗೆ ಮಾತನಾಡ್ತಾ. ವಕೀಲರೇ ತಿಳಿಸ್ತಾರೆ ನಿಮ್ಮ ಕೇಸ್ ಇದ್ದ ದಿನ, ಅಥವಾ ನೀವೇ ಅವರಿಗೆ ಕಾಲ್ ಮಾಡಿ ಏನಾಗಿದೆ ಸರ್, ಇವತ್ತು ಏನಾಯಿತು, ಏನು ನಡೀತು, ಮುಂದಿನ ಪ್ರೊಸೀಜರ್ ಏನು, ಯಾವಾಗ ನೆಕ್ಸ್ಟ್ ಡೇಟ್ ಇದೆ, ಪ್ರತಿಯೊಂದನ್ನು ಕೂಡ ನೀವು ತಿಳ್ಕೊಳ್ಳೋದ್ರಿಂದ ನಿಮ್ಮ ಆಸಕ್ತಿಯಿಂದನೂ ಕೂಡ ಆ ಕೇಸ್ಗಳು ಬೇಗ ಮುಗಿಯುತ್ತೆ. ನೀವು ಕೆಲವೊಂದು ಸಲ ಹೋಗಲೇಬೇಕಿರೋ ಸಂದರ್ಭ ಇರುತ್ತೆ, ಎವಿಡೆನ್ಸ್ ಇರುತ್ತೆ. ಎವಿಡೆನ್ಸ್ ಇದ್ದಾಗ ನೀವು ಹೋಗಲೇಬೇಕಾಗುತ್ತೆ. ನಿಮ್ಮ ಕ್ರಾಸ್ ಎಕ್ಸಾಮಿನೇಷನ್ ಇದ್ದಾಗ, ಅಂದರೆ ನಿಮ್ಮ ಎದುರು ವಕೀಲರು ಏನಿರ್ತಾರೆ ಅವರು ನಿಮ್ಮನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಪಾಟಿ ಸವಾಲು ಅಂತ ಏನಂತೀವಿ, ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ಸಂದರ್ಭದಲ್ಲಿ ನೀವು ಹೋಗಲೇಬೇಕಾಗುತ್ತೆ. ಮತ್ತು ನಿಮ್ಮ ಪರವಾಗಿ ಇರುವಂಥ ಸಾಕ್ಷಿಗಳನ್ನು ಕೂಡ ಆವಾಗ ಹಾಜರುಪಡಿಸ್ಬೇಕಾಗುತ್ತೆ. ಎವಿಡೆನ್ಸ್ ಇದ್ದ ಸಂದರ್ಭದಲ್ಲಿ ನೀವು ಹೋಗಬೇಕಾಗುತ್ತೆ. ನಿಮ್ಮ ಕಡೆ ಯಾರಾದರೂ ಸಾಕ್ಷಿಗಳಿದ್ದರೆ ಅವರನ್ನು ಕೂಡ ಕೋರ್ಟಿಗೆ ಕರ್ಕೊಂಡು ಹೋಗಬೇಕಾಗುತ್ತೆ. ಅದೇ ರೀತಿ ಪ್ರತಿವಾದಿಯು ಪ್ರತಿ ಸಲ ಬರಬೇಕು ಅಂತ ಅಗತ್ಯ ಇಲ್ಲ. ಈಗ ನೀವು ಪ್ರತಿವಾದಿ ಆಗಿರ್ತೀರ ಅಂದ್ಕೊಳ್ಳಿ, ನೀವು ಪ್ರತಿವಾದಿಯಾಗಿರೋರು ಕೂಡ ಪ್ರತಿ ಸಲ ಹೋಗಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಅವರು ಕೂಡ ಪ್ರತಿವಾದಿಗಳು ಕೂಡ ವಕೀಲರನ್ನ ನೇಮಿಸ್ಕೊಂಡಿರ್ತಾರೆ. ಅವರೇ ಎಲ್ಲ ಕೆಲಸನ ಮಾಡೋದ್ರಿಂದ ನೀವು ಇಷ್ಟ ಇದೆ, ನಿಮಗೆ ಏನೂ ಕೆಲಸ ಇಲ್ಲ, ನಾನು ಪ್ರತಿಯೊಂದು ಏನು ನಡೀತಾ ಇದೆ ಅಂತ ತಿಳ್ಕೋಬೇಕು ಅಂತ ಅಂದಾಗ ನೀವು ಖಂಡಿತವಾಗ್ಲೂ ಪ್ರತಿ ಸರಿನೂ ಹೋಗ್ಬೋದು. ಕೆಲವೊಂದು ಸಲ ಏನೂ ಇರೋದಿಲ್ಲ, ವಕೀಲರಿಗೆ ಅಲ್ಲಿ ಕೆಲಸ ಇರೋದಿಲ್ಲ, ಬರೀ ಡೇಟ್ಸನ್ನು ಕೊಡ್ತಾರೆ. ಯಾವ ಡೇಟ್ಸು, ಇವಾಗ ಹೋಗಿರ್ತಾರೆ ಕೇಸ್ ಇದೆ ಅಂತ ಅವತ್ತು ಬೇರೆ ನೆಕ್ಸ್ಟ್ ಡೇಟನ್ನು ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಆ ಡೇಟ್ಸ್ಗೋಸ್ಕರ ಕಾಯೋದು ಅನಾವಶ್ಯಕ ಆಗುತ್ತೆ. ನಿಮ್ಮ ಕೆಲಸನೂ ಕೂಡ ವ್ಯರ್ಥ ಆಗುತ್ತೆ. ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ನೀವು ಅಲ್ಲಿ ಹೋಗಿ ಕುತ್ಕೋಬೇಕಾಗುತ್ತೆ. ಅದ್ರ ಬದಲು ನಿಮ್ಮ ವಕೀಲರ ಬಳಿ ಸಂಪರ್ಕದಲ್ಲಿದ್ದು ಅದನ್ನು ತಿಳ್ಕೊಳ್ಳಿ. ಕೆಲವೊಂದು ದಾವೆಗಳಿರುತ್ತೆ, ಅಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ಹೋಗಬೇಕಾಗುತ್ತೆ. ಅಂದರೆ ಕೆಲವೊಂದು ಸಲ ಇಬ್ಬರು ಕೂಡ ಲೋಕ ಅದಾಲತ್ನ ಮೂಲಕ ಒಪ್ಕೊಂಡಿರ್ತೀರ. ಇಬ್ಬರು ಕೂಡ ರಾಜಿ ಸಂಧಾನಕ್ಕೆ ಒಪ್ಕೊಂಡಾಗ ನೀವು ಅಲ್ಲೂ ಕೂಡ ಇಬ್ಬರು ಹೋಗಿ ಹಾಜರಾಗಿ ವಾದಿ ಪ್ರತಿವಾದಿಗಳಿಬ್ಬರು ಕೂಡ ಪ್ರೆಸೆನ್ಸಲ್ಲಿ ಬೇಕಾಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಕಸ್ಟಡಿ ಕೇಸ್ಗಳಲ್ಲಿ ಇಬ್ಬರನ್ನು ಕೂಡ ವಿಚಾರಣೆಗೆ ಕರೀಬೋದು. ಅಂಥ ಸಂದರ್ಭದಲ್ಲೂ ಹೋಗಬೇಕಾಗುತ್ತೆ. ಚೈಲ್ಡ್ ಕಸ್ಟಡಿಲಿ, ಮ್ಯಾಟ್ರಿಮೋನಿ ಕೇಸ್ಗಳಲ್ಲಿ, ಡಿವೋರ್ಸ್ ಕೇಸ್ಗಳಲ್ಲಿ ಅವಾಗಲೂ ಕೂಡ ಇಬ್ಬರನ್ನು ಕೂಡ ಪರಸ್ಪರವಾಗಿ ಮಾತಾಡಿಸ್ಲಿಕ್ಕೆ ಕರೀತಾರೆ. ಅಂಥ ಸಂದರ್ಭದಲ್ಲಿ ನೀವು ಹೋಗಬೇಕಾಗುತ್ತೆ. ಕೆಲವೊಂದು ಸಲ ಅಪೀಲ್ಗೆ ಹೋಗಬೇಕಾಗುತ್ತೆ, ಹೈಕೋರ್ಟ್ಗೆ. ಅಂದರೆ ಲೋವರ್ ಕೋರ್ಟಿಂದ ಹೈಕೋರ್ಟ್ಗೆ ಅಪೀಲ್ ಹೋಗ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಅವಶ್ಯಕತೆನೇ ಇರೋದಿಲ್ಲ. ನೀವು ಯಾವುದಕ್ಕೂ ಕೂಡ ಹೋಗುವಂಥ ಅವಶ್ಯಕತೆ ಈ ಒಂದು ಸಂದರ್ಭದಲ್ಲಿ ಬರೋದೇ ಇಲ್ಲ. ನೀವು ರಜಾ ಹಾಕ್ಕೊಂಡು ಹೋಗಬೇಕು ಅಂತೆಲ್ಲ ಹೇಳಿ, ಅಥವಾ ಹೋಗ್ತಾ ಇರೋ ಕೆಲಸನ ಬಿಟ್ಬಿಟ್ಟು ಕೋರ್ಟ್ಗೋಸ್ಕರ ನಾನು ದಿನ ಓಡಾಡಬೇಕು ಅಂತ ಹೇಳಿ ಹೋಗೋದು ಅನಾವಶ್ಯಕ ಆಗುತ್ತೆ. ಆದರೆ ಕ್ರಿಮಿನಲ್ ಕೇಸ್ಗಳಲ್ಲಿ ಹಾಗಲ್ಲ. ಕ್ರಿಮಿನಲ್ ಕೇಸ್ಗಳಲ್ಲಿ
ಕೇಸ್ಗಳಲ್ಲಿ ಆರೋಪಿ ಹಾಜರಾತಿ ಬೇಕಾಗುತ್ತೆ. ಆರೋಪಿ ಹೋಗದೇ ಇದ್ದಂಥ ಸಂದರ್ಭದಲ್ಲಿ 1 ಸಲ ಕ್ಷಮಿಸ್ಬೋದು, 2 ಸಲ ಕ್ಷಮಿಸ್ಬೋದು, ನಂತರ ವಾರೆಂಟನ್ನು ಜಾರಿ ಮಾಡಲಾಗುತ್ತೆ, ಅರೆಸ್ಟ್ ವಾರೆಂಟನ್ನು ಜಾರಿ ಮಾಡಲಾಗುತ್ತೆ. ಅದರಿಂದ ಅವರು ಹೋಗಲೇಬೇಕಾಗುತ್ತೆ. ಆದರೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ತೀರ ಅಥವಾ ಯಾರು ಸಾಕ್ಷಿಗಳಿರ್ತೀರ ಒಂದು ಕ್ರಿಮಿನಲ್ ಕೇಸಲ್ಲಿ, ಅವರು ಎಲ್ಲ ಸಲಿನೂ ಹೋಗುವಂಥ ಅವಶ್ಯಕತೆ ಇಲ್ಲ. ಯಾವಾಗ ಅವರ ಅವಶ್ಯಕತೆ ಇರುತ್ತೆ ವಕೀಲರು ತಿಳಿಸ್ತಾರೆ, ಅಂಥ ಸಂದರ್ಭದಲ್ಲಿ ಮಾತ್ರ ಅವರು ಹೋಗಬೇಕಾಗುತ್ತೆ. ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.